Namaste. Happy evening, all of you. Excellent evening. Welcome, my dear students. ಎಲ್ಲರಿಗೂ ಸ್ವಾಗತ. Happy evening. Namaste, sir. Happy evening. Happy evening. Happy evening, sir. Happy evening, sir. Happy evening, sir. Happy evening, sir. Happy Ugadi, sir. Happy Ugadi. Happy evening, sir. Yes, happy evening ಎಲ್ಲರಿಗೂನು. And ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಯುಗಾದಿ ಅಂದ್ರೆ ಹೊಸ ವರ್ಷ. ಸೊ ಅಂದ್ರೆ ನಾಳೆಯಿಂದ ನಮ್ಗಳಿಗೆಲ್ಲ ಒಂಥರ ಹೊಸ ವರ್ಷ, ಹೊಸ ನ್ಯೂ ಬಿಗಿನಿಂಗ್ ತರ, ರೈಟ್? ಸೊ ಇವತ್ತು ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆ ಅಂತ ಹೇಳಿದ್ರೆ ಬೇಡದಿರಂಥದ್ದು ನೆಗೆಟಿವ್ಸ್ನೆಲ್ಲ ರಿಮೂವ್ ಮಾಡಿ ಏನ್ ಬೇಕು ಲೈಫಲ್ಲಿ, ಏನ್ ಮ್ಯಾನಿಫೆಸ್ಟ್ ಮಾಡಬೇಕು, ಏನ್ ಅಚೀವ್ ಮಾಡಬೇಕು, ನಿಮ್ಮ ಗುರಿಗಳು, ಕನಸುಗಳು, ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಅದ್ಭುತವಾದ ದಿನ ಇವತ್ತು. ಸೊ ಎಸ್, ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರಾ, ಲೈವ್ ಅಲ್ಲಿ ಅಟೆಂಡ್ ಮಾಡ್ತಿದ್ದೀರಾ ಅಥವಾ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡ್ತೀರಾ, ನಿಮ್ಗೆಲ್ಲರಿಗೂ ಡೆಫಿನೆಟ್ಲಿ ಈ ಒಂದು ಅಮಾವಾಸ್ಯೆ ರಿಚುವಲ್ ಒಳ್ಳೇದಾಗ್ಲಿ. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಈ ಒಂದು ಯುಗಾದಿ ಹಬ್ಬದಿಂದ ಲೈಫಲ್ಲಿ ನಿಮ್ಮೆಲ್ಲ ತುಂಬಾ ಒಳ್ಳೇದಾಗ್ಲಿ, ಬದಲಾವಣೆ ಬರ್ಲಿ, ಚೇಂಜಸ್ ಬರ್ಲಿ, ನಿಮ್ಮೆಲ್ಲ ವಿಷಸ್ ಅಚೀವ್ ಆಗ್ಲಿ ಅಂತ ಹೇಳಿ ವಿಶ್ ಮಾಡ್ತಾ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ವೆಲ್ಕಮ್ ಆಲ್ ಆಫ್ ಯು ಫಾರ್ ದಿಸ್ ಅಮೇಜಿಂಗ್ ವಂಡರ್ಫುಲ್ ಅಮಾವಾಸ್ಯೆ ರಿಚುವಲ್, ನ್ಯೂ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಎಲ್ಲರಿಗೂ ಸ್ವಾಗತ, ರೈಟ್? ಸೊ ಸ್ನೇಹಿತರೆ, ಇವತ್ತಿನ ಸೆಷನ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಏನಪ್ಪಾ ಅಂತ ಹೇಳಿದ್ರೆ ವೈಟ್ ಶೀಟ್, ಸರಿನಾ? ವೈಟ್ ಶೀಟ್ ಬೇಕು, ಪ್ಲೇನ್ ವೈಟ್ ಶೀಟ್ ಬೇಕು. ಹಾಗೆ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ಜೊತೆಗೆ ಬೌಲ್ ಅಥವಾ ತಟ್ಟೆ, ಹೋಲ್ಡರ್ ಅಂದ್ರೆ ಚಿಮಟ ಹೋಲ್ಡರ್, ಅದಾದ ನಂತರ ನೀರ್ ಬಾಟಲ್ ಬೇಕು, ಮ್ಯಾಚ್ ಬಾಕ್ಸ್, ಕ್ಯಾಂಡಲ್ ಅಥವಾ ದೀಪ, ಮ್ಯಾಚ್ ಬಾಕ್ಸ್, ಕ್ಯಾಂಡಲ್ ಅಥವಾ ದೀಪ, ಈ ಎಲ್ಲ ಸಾಮಗ್ರಿಗಳು ಬೇಕು. ಜೊತೆಗೆ ನಿಮ್ಮ 5 ವಿಶಸ್ ಬೇಕು. ಇಲ್ಲಿಂದ ನೀವೇನ್ ಅಚೀವ್ ಮಾಡ್ಬೇಕಂತಿದ್ರ, ಏನ ಪಡಿಬೇಕಂತಿದ್ರ, ನಿಮ್ಮ ಗುರಿ ಅಥವಾ ನಿಮ್ಮ ಡಿಸೈರ್, ವಿಶ್ ಏನಿದೆ ಅದು ಕೂಡ ಮನ್ಸಿನಲ್ಲಿ ರೆಡಿ ಇಟ್ಕೊಳ್ಳಿ, ಅಥವಾ ಎಲ್ಲಾದ್ರೂ ಒಂದು ಬುಕ್ಕಲ್ಲೂ ಕೂಡ ರೆಡಿ ಇಟ್ಕೋಬಹುದು ನೀವು. ಓಕೆ, ಸೊ ಇಷ್ಟು ರೆಡಿ ಮಾಡ್ಕೊಂಡ್ರೆ ವಿ ಕ್ಯಾನ್ ಸ್ಟಾರ್ಟ್. ಶುರು ಮಾಡೋಣ, ಸರಿನಾ? ಬೈ ದ ವೇ, ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ರ, ಅಮಾವಾಸ್ಯೆ ರಿಚುವಲ್ ನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ದೀರಾ, ಚಾಟ್ ಬಾಕ್ಸ್ ಹಾಕಿ FT ಫಸ್ಟ್ ಟೈಮ್ FT ಅಂತ ಹಾಕಿ, ಅಥವಾ ವಿಡಿಯೋನಲ್ಲಿ ನೋಡ್ತಿರೋರು ಕೂಡ ಫಸ್ಟ್ ಟೈಮ್ ಅಂದ್ರೆ FT ಅಂತ ಹಾಕಿ, ಸೊ ದಟ್ ನಿಮ್ಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಿದು ಅಮಾವಾಸ್ಯೆ ರಿಚುವಲ್ ಅಂದ್ರೆ. ಆಮೇಲೆ ಆಡಿಬಲ್ ಎಲ್ಲರಿಗೂ? ಆಡಿಯೋ ವಿಡಿಯೋ ಕ್ಲಿಯರ್ ಇದೆಯಾ? ಆಡಿಬಲ್? ಅನ್ಮ್ಯೂಟ್ ಮಾಡಿ ಹೇಳಿ. Yes, sir. Yes, sir. Yes, sir. ಸೂಪರ್. ಸೋ ಮೆನಿ ಪೀಪಲ್ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ದೀರಾ. ಸೊ ಕೇಳಿಸ್ಕೊಳ್ಳಿ ಎಲ್ಲರೂ, ನಿಮ್ಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂದ್ಸರಿ ಕ್ವಿಕ್ ಆಗಿ. ಅಮಾವಾಸ್ಯೆ ರಿಚುವಲ್ ಅಂದಾಗ ಫಸ್ಟ್ ಆಫ್ ಆಲ್ ಅಮಾವಾಸ್ಯೆ ರಿಚುವಲ್ ಬಗ್ಗೆ ಹೇಳ್ತೀನಿ, ಮತ್ತೆ ಇವತ್ತಿನ ಮಹತ್ವನು ಹೇಳ್ತೀನಿ, ಸರಿನಾ? ಸೊ ಚಂದ್ರ ನಮ್ಮ ಭೂಮಿಯ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ. ಹಾಗೆ ನಮ್ಮ ಮೇಲೆ, ಹ್ಯೂಮನ್ ಬೀಯಿಂಗ್ಸ್ ಮೇಲೆ, ಮನುಷ್ಯ ಜೀವಿಗಳ ಮೇಲೆ ಚಂದ್ರನ ಒಂದು ಪ್ರಭಾವ ತುಂಬಾನೇ ಇರುತ್ತೆ. ಒಂದು ಸನ್, ಒಂದು ಮೂನ್ ನ ಇಂಪ್ಯಾಕ್ಟ್ ತುಂಬಾ ಇರುತ್ತೆ ನಮ್ಗೆ. ಓಕೆ, ಸೊ ಮೂನ್ ಅಂದಾಗ ನೋಡಿ, ಹುಣ್ಣಿಮೆ ಒಂದು, ಅಮಾವಾಸ್ಯೆ ಒಂದು, ಈ 2 ಸಮಯದಲ್ಲಿ ಚಂದ್ರನ ಎನರ್ಜಿ ತುಂಬಾ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಓಕೆ ಸರ್, ಅಮಾವಾಸ್ಯೆ ಅಂದ್ರೆ ನೋಡಿ, ತುಂಬಾ ಜನ ಮೊದಲು, ಇನ್ಕ್ಲೂಡಿಂಗ್ ನಾನು ಕೂಡ ಏನ್ ಮಾಡ್ತಾ ಇದ್ದೆ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೆ. ಓ, ಅಮಾವಾಸ್ಯೆ ಅಂದ್ರೆ ನೆಗೆಟಿವ್, ಕತ್ಲೆ, ನೆಗೆಟಿವ್ ಎನರ್ಜಿ,
ಸೊ ಬ್ಯಾಡ್, ಒಳ್ಳೇದಲ್ಲ, ಏನು ಶುರು ಮಾಡಬಾರ್ದು, ರೈಟ್? ಈ ತರ ಎಲ್ಲ ಥಿಂಕ್ ಮಾಡ್ತಾರೆ, ಕರೆಕ್ಟಾ? ಮೆನಿ ಆಫ್ ಯು ನೀವು ಹಂಗೆ ಥಿಂಕ್ ಮಾಡ್ತಿರ್ಬೋದೇನೋ, ಮಾಡ್ತಿದ್ರೇನೋ, ಅಥವಾ ಈಗ್ಲೂ ಮಾಡ್ತಿರ್ಬೋದೇನೋ. ಬಟ್ ವೆನ್ ಐ ಲರ್ನ್, ಆಕ್ಚುಲಿ ನಾನು ಯಾವಾಗ ಕಲ್ತ್ಕೊಂಡೆ ಇದನ್ನೆಲ್ಲ, ಐ ಅಂಡರ್ಸ್ಟುಡ್ ದಟ್ ಅಮಾವಾಸ್ಯೆ ಅಂದ್ರೆ ಏನ್ ಅರ್ಥ. ಅಮಾವಾಸ್ಯೆ ಅಂತ ಹೇಳಿದ್ರೆ ನೋ ಮೂನ್. ನೋ ಮೂನ್ ಅಂದ್ರೆ ಚಂದ್ರ ಇಲ್ಲ, ಅಮಾವಾಸ್ಯೆ ಖಾಲಿ, ಚಂದ್ರ ಝೀರೋ. ಸೊ ಇವತ್ತಿನ ದಿನ, ಅಮಾವಾಸ್ಯೆ ದಿನ ಇಸ್ ಆಕ್ಚುಲಿ ವೆರಿ ಗುಡ್ ಹೇಳ್ಬೇಕಂದ್ರೆ. ಸೊ ಇವತ್ತಿನ ದಿನ ಏನ್ ಶುರು ಮಾಡ್ತೀವಿ, ಏನು ಗುರಿ ಇಟ್ಕೊಳ್ತೀವಿ, ಅಥವಾ ಏನ್ ಮ್ಯಾನಿಫೆಸ್ಟ್ ಮಾಡ್ತೀವಿ, ಅಥವಾ ನಮ್ಮ ವಿಷ್ ಏನ್ ಬರಿತೀವಿ, ಅಥವಾ ಇವತ್ತಿನ ದಿನ ಏನೇ ಬೈ ಮಾಡಿದ್ರೆ, ಅಥವಾ ನೀವು ಶುರು ಮಾಡಿದ್ರೆ, ರಿಜಿಸ್ಟ್ರೇಷನ್, ಕಾರ್ ತಗೊಳ್ಳೋದು, ಸೈಟ್ ರಿಜಿಸ್ಟರ್ ಮಾಡ್ಕೊಳ್ಳೋದು, ಕೆಲಸ ಶುರು ಮಾಡೋದು, ಏನೇ ಮಾಡಿದ್ರು ಕೂಡ, ಸೊ ಇಲ್ಲಿಂದ ಏನಾಗುತ್ತೆ, ಅಮಾವಾಸ್ಯೆಯಿಂದ ಚಂದ್ರ ಬೆಳೀತಾ ಹೋಗ್ತಾನೆ, ಚಂದ್ರ ವೃದ್ಧಿ ಆಗ್ತಾ ಹೋಗ್ತಾನೆ, ವೃದ್ಧಿ ಆಗ್ತಾ 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 ಪೂರ್ಣ ಚಂದ್ರ ಆಗ್ತಾನೆ, ಅಂದ್ರೆ ಬೆಳೀತಾ ಹೋಗ್ತಾನೆ. ಸೊ ಇವತ್ ನೀವ್ ಏನೇ ಮಾಡಿದ್ರು ಅದು ನಿಮ್ಗೆ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಗ್ರೋತ್ ಆಗ್ತಾ ಹೋಗುತ್ತೆ, ಒಳ್ಳೇದಾಗ್ತಾ ಹೋಗುತ್ತೆ, ಅಚೀವ್ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ವೈ ಗೊತ್ತಿರೋಂತ ಕೆಲವು ಪಂಗಡಗಳಲ್ಲೆಲ್ಲ ಅಮಾವಾಸ್ಯೆಗೆ ಕಾಯ್ಕೊಂಡು ಏನ್ ಮಾಡ್ತಿರ್ತಾರೆ, ಸೈಟ್ ರಿಜಿಸ್ಟರ್ ಮಾಡ್ಕೊಳ್ಳೋದು, ಗಾಡಿ ತಗೊಳ್ಳೋದು, ಒಳ್ಳೆ ಕೆಲ್ಸಗಳು ಮಾಡೋದು. ಅಮಾವಾಸ್ಯೆ ದಿನ ಹುಟ್ಬಿಟ್ರೆ ವಾವ್ ಅಂತೇಳಿ ಖುಷಿ ಪಡ್ತಾರೆ. ಯಾಕೆ? ಬಿಕಾಸ್ ದೇ ನೋ ಅಮಾವಾಸ್ಯೆ ಇಸ್ ವೆರಿ ಪವರ್ಫುಲ್ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ? ರೈಟ್? ಸೊ ದಟ್ ಇಸ್ ವೈ ನಾವು ಕೂಡ ಈ ಅಮಾವಾಸ್ಯೆ ರಿಚುವಲ್ ಅಲ್ಲಿ ಕೆಲವು ಅದ್ಭುತವಾದ ಒಂದು ನಮ್ಮ ವಿಶಸ್, ಗೋಲ್ಸ್, ಡಿಸೈರ್ಸ್ ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ವಿಲ್ ಡೂ ಅ ಬ್ಯೂಟಿಫುಲ್ ರಿಚುವಲ್ ನ ಮಾಡೋಣ. ಸೊ ಇದೇ ತರ ಫ್ರಮ್ ಪಾಸ್ಟ್ ಮೆನಿ ಇಯರ್ಸ್, ಫ್ಯೂ ಇಯರ್ಸ್ ಇಂದ ನಾನು ರೆಗ್ಯುಲರ್ ಆಗಿ ಮಾಡ್ತಾ ಬರ್ತಾ ಇದೀನಿ. ಸೊ ನಮ್ಮ ಫಸ್ಟ್ ನಮ್ಮ ಕಮ್ಯುನಿಟಿಲಿ ಇರೋರಿಗೆಲ್ಲರಿಗೂ ಮಾಡಿಸ್ತಾ ಇದ್ದೆ, ಲೈವ್ ಮಾತ್ರ ಮಾಡಿಸ್ತಾ ಇದ್ದೆ. ಆಮೇಲೆ ಓಪನ್ ಎಲ್ಲರೂ ಅಟೆಂಡ್ ಮಾಡೋ ತರ ಮಾಡಿಸ್ದೆ. ನೋಡಿ ಇವಾಗೆಲ್ಲ 600-700 ಜನ ಅಟೆಂಡ್ ಮಾಡ್ತಾರೆ. ಸೊ ಇಟ್ಸ್ ಅ ಫ್ರೀ ಕ್ಲಾಸ್, ಎಲ್ಲರೂ ಅಟೆಂಡ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ಪೀಪಲ್ ಕಲೀಲಿ, ಜಾಯಿನ್ ಆಗ್ಲಿ. ಅಪ್ ಟು 1000 ಪೀಪಲ್ ವರೆಗೂ ಅಟೆಂಡ್ ಮಾಡ್ಬೋದು. ಸರಿನಾ? ಸೊ ಅಪ್ ಟು 1000 ಪೀಪಲ್ ವರೆಗೂ ಅಟೆಂಡ್ ಮಾಡ್ಬೋದು. ಇಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಇವಾಗ ಯೂಟ್ಯೂಬ್ ಅಲ್ಲೂ ಕೊಡ್ತಾ ಇದೀನಿ. ಸೊ ಇನ್ ಕೇಸ್ ಯಾರಾದ್ರೂ ಕ್ಲಾಸ್ ಮಿಸ್ ಮಾಡಿದ್ರೆ ಅಥವಾ ಲೈವ್ ಅಲ್ಲಿ ಮಾಡಕ್ ಆಗಿಲ್ಲ ಅಂದ್ರೆ, ಆಫ್ಟರ್ ದ ಕ್ಲಾಸ್ ರಾತ್ರಿ ಆಗ್ಬೋದು, ಬೆಳಗ್ಗೆ ಆಗ್ಬೋದು. ಸಿ ಹುಣ್ಣಿಮೆ ಅಮಾವಾಸ್ಯೆಯ ಪ್ರಭಾವ ಒಂದಿನ ಹಿಂದೆ, ಒಂದಿನ ಆದ್ಮೇಲೂ ಕೂಡ ಇದ್ದೇ ಇರುತ್ತೆ. ಸೊ ವಿತಿನ್ 24 hours ಅಲ್ಲಿ ವಿಡಿಯೋ ನೋಡ್ಕೊಂಡು ನೀವು ಮತ್ತೆ ಕಂಪ್ಲೀಟ್ ಮಾಡ್ಬೋದು. ಡನ್? ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಈ ಒಂದು ರಿಚುವಲ್ ಇಂದ ಮ್ಯಾನಿಫೆಸ್ಟೇಷನ್ ಮಾಡಿ ಅದ್ಭುತವಾದ ರಿಸಲ್ಟ್ಸ್ ಎಲ್ಲ ಪಡೆದಿದ್ದಾರೆ. ನಾನು ಹೇಳೋಂತ ಅವಶ್ಯಕತೆನೇ ಇಲ್ಲ. ಸೋ ಮೆನಿ ಪೀಪಲ್ ಅವರ ಗೋಲ್ಸ್, ವಿಶಸ್, ಎಷ್ಟೊಂದೆಲ್ಲ ಅವರ ಒಂದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಕೊಂಡು ಲೈಫ್ ಅಲ್ಲಿ ತುಂಬಾ ಚೇಂಜಸ್ ನ ಪಡ್ಕೊಂಡಿದೆ, ರಿಸಲ್ಟ್ಸ್ ನ ಪಡ್ಕೊಂಡಿದೆ, ಇನ್ಕ್ಲೂಡಿಂಗ್ ಮೀ, ನಾನು ಕೂಡ. ಓಕೆ, ಸೊ ದಟ್ಸ್ ವೈ ಈಗಲೂ ಕೂಡ ತುಂಬಾ ಜನ ಹುಣ್ಣಿಮೆ ರಿಚುವಲ್ಗೆ, ಅಮಾವಾಸ್ಯೆ ರಿಚುವಲ್ಗೆ ಕಾಯ್ತಾ ಇರ್ತಾರೆ. ಸೊ ದಟ್ಸ್ ವೈ ಐ ಕ್ಯಾನ್ ಸಿ ಮೆನಿ ಪೀಪಲ್ ಆರ್ ಜಾಯಿಂಡ್ ಲೈವ್ ಅಲ್ಲಿ ಅಟೆಂಡ್ ಮಾಡ್ಲಿಕ್ಕೆ. ಸೊ ಎಸ್, 1 ತಿಂಗಳು ಮಾಡೋದಲ್ಲ, ರೆಗ್ಯುಲರ್ ಆಗಿ 1 month, 2 months, 3 months ನೀವು ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ವಿಲ್ ಸಿ ವಂಡರ್ಫುಲ್ ರಿಸಲ್ಟ್ಸ್. ನಿಮ್ಮ ಲೈಫ್ ಅಲ್ಲಿ ಅನ್ಕೊಂಡಿದ್ದೆಲ್ಲ ಅಚೀವ್ ಆಗ್ತಾ ಹೋಗುತ್ತೆ, ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಸೊ ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಡನ್? ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಜನ ರಿಸಲ್ಟ್ಸ್ ಪಡೆದಿದ್ದೀರಾ ಅಮಾವಾಸ್ಯೆ ರಿಚುವಲ್ ಇಂದ, ಹುಣ್ಣಿಮೆ ರಿಚುವಲ್ ಇಂದ? ಚಾಟ್ ಬಾಕ್ಸ್ ಹಾಕಿ ಐ ಗಾಟ್ ದ ರಿಸಲ್ಟ್ ಅಂತ ಹೇಳ್ಬಿಟ್ಟು, ಅಥವಾ ಅನ್ಮ್ಯೂಟ್ ಕೂಡ ಮಾಡಿ ಹೇಳಿ. ಎಸ್ ಸರ್, ಎಲ್ಲ ರಿಸಲ್ಟ್ ನೋಡಿದೀವಿ ಸರ್. ಅದ್ಭುತವಾದ ರಿಸಲ್ಟ್ ತಗೊಂಡಿದ್ದೀವಿ ಗುರುಗಳೇ. ಎಲ್ರೂ ಮಾಡಿ, ಪ್ರತಿ ಅಮಾವಾಸ್ಯೆಗೆ ಜಾಯ್ನ್ ಆಗಿ. Superb. Very nice, superb. Let's come to today's special. ಇವತ್ತು ಏನು ಸ್ಪೆಷಲ್ ಸ್ನೇಹಿತರೆ? ಇವತ್ತು ಆಲ್ರೆಡಿ ನಾನು ಬೆಳಗ್ಗೆನೆ ಕೆಲವು ಗ್ರೂಪ್ ಅಲ್ಲಿ ಆಗಿರ್ಬೋದು, ಅಥವಾ ನನ್ನ ಸ್ಟೇಟಸ್ ಅಲ್ಲಿ ಆಗಿರ್ಬೋದು, ನನ್ನ ವಾಟ್ಸಪ್ ಚಾನಲ್ ಅಲ್ಲಿ, ಇವನ್ ಫೇಸ್ಬುಕ್ ಇದರಲ್ಲೂ ಹಾಕಿದೆ ನಾನು. ಇವತ್ತಿನ ರಿಚುವಲ್ ಅಲ್ಲಿ, ಅಂದ್ರೆ ಇವತ್ತಿನ ದಿನ ಏನ್ ಮಹತ್ವ, ಏನ್ ನೀವು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಇಫ್ ಯು ಆರ್ ಫಾಲೋಯಿಂಗ್ ಮೀ, ನನ್ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಯು ವುಡ್ ಹ್ಯಾವ್ ಗಾಟ್ ದ ಡೀಟೇಲ್ಸ್. ಇವತ್ತು ಶನಿ ಅಮಾವಾಸ್ಯೆ, ಬ್ಲ್ಯಾಕ್ ನ್ಯೂ ಮೂನ್ ಇವತ್ತು. ಸೊ ಶನಿ ಅಮಾವಾಸ್ಯೆ ಅಂದಾಗ, ಸೊ ಶನಿಯ ಪ್ರಭಾವ ಇರುತ್ತೆ. ಸೊ ಸಾಕಷ್ಟು ಕೆಲವು ರಾಶಿಗಳಿಗೆ, ಕೆಲವು ಡೇಟ್ ಆಫ್ ಬರ್ತ್ ಎಲ್ಲ ಶನಿಯ ಇಂಪ್ಯಾಕ್ಟ್ ಇಲ್ಲಿಂದ ಶುರು ಆಗುತ್ತೆ. ಓಕೆ, ಸೊ ದಟ್ ಇಸ್ ವೈ ಇವತ್ತು ಶನಿ ಅಮಾವಾಸ್ಯೆ ದಿನ ಈ ಒಂದು ಕೆಲವು ರೆಮಿಡೀಸ್ ನ ಮಾಡಿ ಅಂತ ಹೇಳಿದ್ದೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಈ ಒಂದು ರೆಮಿಡೀಸ್ ನ ಹೇಳಿದ್ ನಾನು. ಸೊ ದಟ್ ಈಸ್
ಒಂದು ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆನ ದಾನ ಮಾಡಿ, ಅಥವಾ ಬ್ಲಾಂಕೆಟ್ ನ ದಾನ ಮಾಡಿ, ಬ್ಲೂ ಕಲರ್, ಬ್ಲಾಕ್ ಕಲರ್, ವೈಟ್ ಕಲರ್ ಬ್ಲಾಂಕೆಟ್ ನ ದಾನ ಮಾಡಿ, ಅಥವಾ ಜೊತೆಗೆ ಬ್ಲಾಕ್ ಕಲರ್ ಉದ್ದಿನ ಕಾಳು ದಾನ ಮಾಡಿ, ಅಥವಾ ಒಂದು ಬ್ಲಾಕ್ ಕಲರ್ ಡಾಗ್ಗೆ ಫೀಡ್ ಮಾಡಿ. ಬ್ಲಾಕ್ ಸಿಕ್ಕಿಲ್ಲ ಅಂದ್ರೂ ತೊಂದರೆ ಇಲ್ಲ, ನಾಯಿಗೆ ಫೀಡ್ ಮಾಡಿದ್ರು ನಡೆಯುತ್ತೆ. ಜೊತೆಗೆ ಸೊ ಶನಿಯ ಟೆಂಪಲ್ಗೆ ಹೋಗಿ ಬನ್ನಿ ಅಂತ ಹೇಳಿ ಹಾಕಿದ್ದೆ. ಡಿಡ್ ಎನಿಬಡಿ ಚೆಕ್? ಗೊತ್ತಾಯ್ತಾ? ನನ್ನ ಸ್ಟೇಟಸ್ ಇಂದ ಅಥವಾ ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಯ್ತಾ? ಅಂಡ್ ಎಷ್ಟು ಜನ ಮಾಡಿದ್ರಿ? ಅನ್ಮ್ಯೂಟ್ ಮಾಡಿ ಹೇಳಿ, ನಾನ್ ಮಾಡಿದೆ ಅಂತ ಹೇಳ್ಬಿಟ್ಟು. Yes, sir. ಮಾಡ್ಬಿಟ್ಟು ಬಂದ್ವಿ, sir. ಫ್ರೂಟ್ ಕೊಟ್ಟು ಬಂದೆ Sir, ಸರ್. ನಾಯಿ ಬ್ಲಾಕ್ ಅಂಡ್ ವೈಟ್ ಯಾರೆಲ್ಲ ಹೋಗಿದ್ರಿ? ವೆರಿ ಗುಡ್. ಇನ್ ಕೇಸ್ ಯಾರಾದ್ರೂ ಮಾಡಿಲ್ಲ ಅಂದ್ರು ನಾಳೆನೂ ಮಾಡ್ಬೋದು, ನೋಡೋ ಪ್ರಾಬ್ಲಮ್. ಅರ್ಥ ಆಗ್ತಾ ಇದೆಯಾ? ನಾಳೆ ಹಬ್ಬ ಇದೆ, ಹಬ್ಬದ ದಿನ ಆಗಿರ್ಲಿ ಅಥವಾ ಹುಣ್ಣಿ ಅಮಾವಾಸ್ಯೆ ಇನ್ನ ಪ್ರಭಾವ ಇದ್ದೇ ಇರುತ್ತೆ. ಸೊ ನಾಳೆ ಕೂಡ ನೀವು ಮಾಡ್ಬೋದು, ತಪ್ಪೇನಿಲ್ಲ. ಸೊ ರೆಮಿಡಿ ಅಲ್ವಾ, ರೆಮಿಡಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಇವತ್ ಮಾಡಿಲ್ಲ ಅಂತ ಹೇಳಿದ್ರೆ ಟುಮಾರೋ ಆಲ್ಸೋ ಯು ಕ್ಯಾನ್ ಡೂ ಇಟ್ ಅಗೇನ್. ಮತ್ತೆ ನಾಳೆ ಕೂಡ ನೀವು ಮಾಡ್ಬೋದು, ನೋ ಪ್ರಾಬ್ಲಮ್. ಸೊ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರಲ್ಲ, ಫೇಸ್ಬುಕ್ ಅಲ್ಲಿ ಹಾಕಿದ್ದೆ, ಪ್ಲಸ್ ವಾಟ್ಸಪ್ ಚಾನಲ್ ಅಲ್ಲಿ ಹಾಕಿದೆ, ನನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕಿದ್ದೆ, ರೈಟ್? ಸೊ if you're not following me, you can follow on this. Copy ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ, and you can follow me in various social media. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಫಾಲೋ ಮಾಡಿ ಈ ಒಂದು ಲಿಂಕ್ ಗಳ ಮುಖಾಂತರ. ಎಸ್, ಸೊ ಯಾರಾದ್ರೂ ಯೂಟ್ಯೂಬ್ ಇಂದ ಮತ್ತೆ ವಿಡಿಯೋ ನೋಡಿ ಮತ್ತೆ ರೀಪ್ಲೇ ಇಂದ ಪ್ರಾಕ್ಟೀಸ್ ಮಾಡ್ಬೇಕು ಅಥವಾ ಈ ರಿಚುವಲ್ ನ ಮತ್ತೆ ಮಾಡ್ತೀನಿ ಅನ್ನೋದಾದ್ರೆ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಇದೆ. ಯು ಕ್ಯಾನ್ click this YouTube channel link. Done? Yes. So ಇವತ್ತಿನ ದಿನ ಈ ಒಂದು ರೆಮಿಡಿನ ಮಾಡಿದಂತರು ಅದ್ಭುತವಾದ ರಿಸಲ್ಟ್ಸ್ ನ ಪಡಿತೀರಾ. ಅದು ಸ್ಯಾಟರ್ಡೆ ಬಂದಿದೆ, ಜೊತೆಗೆ ಅಮಾವಾಸ್ಯೆ ಬಂದಿದೆ, ಶನಿ ಅಮಾವಾಸ್ಯೆ ಇವತ್ತು. ಸೊ ವೆರಿ ಪವರ್ಫುಲ್ ಇದೆ. ಅಂಡ್ ಜೊತೆಗೆ ಹಬ್ಬ ಕೂಡ ಬಂದಿದೆ. ಹಬ್ಬ ಅಂದ್ರೆ ಈ ಅಮಾವಾಸ್ಯೆಯಿಂದ ನೀವು ಈ ರೆಮಿಡಿ ಮಾಡಿ ನೀವು ಒಳ್ಳೆ ದಿನ ಪಡಿತಾ ಹೋಗ್ತೀರಾ ವಿತ್ ಯುಗಾದಿ ಹಬ್ಬದಿಂದ. ಓಕೆ, ಸೊ ಮಾಡಿ. ಇನ್ ಕೇಸ್ ಯಾರಾದ್ರೂ ಮಿಸ್ ಮಾಡಿದ್ರೆ ನಾಳೆ ಕೂಡ ಮಾಡಿ ಈ ರೆಮಿಡಿನ, ಡೆಫಿನೆಟ್ಲಿ ನಿಮ್ಗೆ ಒಳ್ಳೇದಾಗತ್ತೆ, ರೈಟ್? ಸೊ ಹಾಗಿದ್ರೆ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ಅಮಾವಾಸ್ಯೆ ರಿಚುವಲ್ ನ ಶುರು ಮಾಡೋಣ. ಸ್ನೇಹಿತರೆ, ಪ್ರತಿಯೊಬ್ರು ವೈಟ್ ಕಲರ್ ಶೀಟ್ ನ ತಗೊಳ್ಳಿ. ವೈಟ್ ಕಲರ್ ಶೀಟ್ ನ ತಗೊಳ್ಳಿ ಎಲ್ಲರೂ. ಆರ್ ಯು ಆಲ್ ರೆಡಿ? ಎಲ್ಲ ತಗೊಂಡಿದ್ದೀರಾ? ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಇಫ್ ಯು ಆರ್ ರೆಡಿ, ಲೆಟ್ ಮಿ ನೋ. ಆರ್ ಅಂತ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ, ಸೊ ದಟ್ ವಿಲ್ ಸ್ಟಾರ್ಟ್. ವೆರಿ ಗುಡ್, ವೆರಿ ಗುಡ್. ಡನ್. ಸೊ ಲೆಟ್ ಸ್ಟಾರ್ಟ್. ಹಾಗಾದ್ರೆ ಸೊ ಪ್ರತಿಯೊಬ್ರು ಟೇಕ್ ದ ವೈಟ್ ಶೀಟ್. ವೈಟ್ ಶೀಟ್ ತಗೊಳ್ಳಿ. ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಬೇಕು. ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಬೇಕು. ಶೀಟ್ ಅನ್ನ ಈ ರೀತಿಯಾಗಿ ಇಟ್ಕೊಳ್ಳಿ. ಹೀಗ್ ಬೇಡ, ಹೀಗೆ ಇಟ್ಕೊಳ್ಳಿ, ವರ್ಟಿಕಲ್ ಆಗಿ ಇಟ್ಕೊಳ್ಳಿ. ಹೆಡಿಂಗ್ ಅಲ್ಲಿ ಬರೀತೀರಾ ಪ್ರತಿಯೊಬ್ರು. ಹೆಡಿಂಗ್ ಅಲ್ಲಿ ಬರೀತೀರಾ ಟು ಮೈ ಡಿಯರ್ ಯೂನಿವರ್ಸ್. ಟು ಮೈ ಡಿಯರ್ ಯೂನಿವರ್ಸ್ ಒಂದು ಪತ್ರ ಬರೀತಾ ಇದ್ದೀರಾ, ಗ್ರಾಟಿಟ್ಯೂಡ್ ನ ಪತ್ರ ಬರೀತಾ ಇದ್ದೀರಾ. ಓಕೆ, ಮ್ಯಾನಿಫೆಸ್ಟೇಷನ್ ನ ಪತ್ರ ಬರೀತಾ ಇದ್ದೀರಾ. ಸೊ ಟು ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 3 ಬಾರಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳಿ ಹೆಡಿಂಗ್ ತರ ಬರೀತೀರಾ. ಕನ್ನಡದಲ್ಲಿ ಬರೆಯೋರು, ಪ್ರೀತಿಯ ಬ್ರಹ್ಮಾಂಡವೇ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಟು ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Okay. Next,
5 ವಿಶಸ್ನ ಬರೀತೀರಾ ಇದ್ರಲ್ಲಿ. 5 ವಿಶಸ್ ಅಂತ ಹೇಳಿದ್ರೆ ಇಲ್ಲಿಂದ ನೀವು ವಿತ್ ಇನ್ 15 ಡೇಸ್ ಅಲ್ಲೋ 1 ಮಂತ್ ಅಲ್ಲೋ ಅಥವಾ 2 ಮಂತ್ಸ್ ಅಲ್ಲೋ ಏನನ್ನ ಪಡಿಬೇಕಂತಿದ್ರ ಅಚೀವ್ ಮಾಡ್ಬೇಕಂತಿದ್ರ ಆ ವಿಶಸ್ ಅಥವಾ ಡಿಸೈರ್ಸ್ ನ ಒಂದು ಅಫರ್ಮೇಶನ್ ರೂಪದಲ್ಲಿ ಬರೀತೀರಾ. ಅಫರ್ಮೇಶನ್ ಅಂದ್ರೆ ಒಂದು ಸಂಕಲ್ಪ, ದೃಢೀಕರಣ ತರ ಬರೆಯುವಂಥದ್ದು, ಅಂದ್ರೆ ಪಾಸಿಟಿವ್ ಆಗಿ ಬರೆಯುವಂಥದ್ದು. ಹೇಗೆ? ಆಲ್ರೆಡಿ ಆಗಿದೆ, ಆಗ್ತಾ ಇದೆ, ಆಗೋಗಿದೆ ಅನ್ನೋ ರೀತಿ ಅಫರ್ಮೇಶನ್ ರೂಪದಲ್ಲಿ ಬರೆಯುವಂಥದ್ದು. ಸೊ ಯಾವ್ಯಾವ್ದು ಬರಿಬಹುದು ನೀವು? ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಪರ್ಸನಲ್ ಗುರಿಗಳನ್ನ ಬರಿಬಹುದು. ಪರ್ಸನಲ್ ಗುರಿ ಅಂದ್ರೆ ನಿಮ್ಮಲ್ಲಿ ಬದಲಾವಣೆ. ನಾನು ತುಂಬಾ ಆಕ್ಟಿವ್ ಆಗಿದ್ದೀನಿ, ಅಥವಾ ಕಮಿಟೆಡ್ ಆಗಿದ್ದೀನಿ, ಆರ್ಗನೈಸ್ ಆಗಿದ್ದೀನಿ, ಆನ್ ಟೈಮ್ ಇದ್ದೀನಿ, ಈ ತರ ಎಲ್ಲ ನಿಮ್ಮ ಪರ್ಸನಲ್ ವ್ಯಕ್ತಿತ್ವದ ಬಗ್ಗೆ ಬರಿಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ಬರಿಬಹುದು, ಹೆಲ್ತ್ ಬಗ್ಗೆ ಬರಿಬಹುದು. ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಬರಿಬಹುದು. ನಿಮ್ಮ ಕರಿಯರ್, ಜಾಬು ಬಿಸ್ನೆಸ್ ಅದ್ರ ಬಗ್ಗೆ ಬರಿಬಹುದು. ಹಾಗೆ ನಿಮ್ಮ ಮನಿ, ಫೈನಾನ್ಷಿಯಲ್ಸ್ ಬಗ್ಗೆ ಬರಿಬಹುದು. ಸೊ ಎಕ್ಸಾಂಪಲ್ ಹೇಳೋದಾದ್ರೆ ಫೈನಾನ್ಷಿಯಲ್ಸ್, ಐ ಹ್ಯಾವ್ ರಿಸೀವ್ಡ್ 5 lakh rupees. ಯಾರಿಗೋ 5 lakh rupees ಅರ್ನ್ ಮಾಡಬೇಕು ಅಥವಾ 5 lakh rupees ಬರಬೇಕು ಅಂದ್ರೆ ಐ ಹ್ಯಾವ್ ಗಾಟ್ ಅಥವಾ ಐ ಹ್ಯಾವ್ ರಿಸೀವ್ಡ್ 5 lakh rupees. ಥ್ಯಾಂಕ್ ಯು ಯೂನಿವರ್ಸ್. ಈ ರೀತಿಯಾಗಿ ಆಲ್ರೆಡಿ ಆಗಿದೆ ಅಥವಾ ಆಗ್ತಾ ಇದೆ ಅನ್ನೋ ರೀತಿ ಬರೆಯುವಂಥದ್ದು. ಓಕೆ, ಸೊ ಈ ರೀತಿ 5 ವಿಶಸ್ ನ ಬರೀತೀರಾ. ಅಥವಾ ನೀವೇನಾದ್ರೂ ಬೈ ಮಾಡ್ಬೇಕು, ಗಾಡಿ, ಮೊಬೈಲ್, ಸೈಟ್ ಆರ್ ಸಮಥಿಂಗ್, ಏನೋ ಬೈ ಮಾಡ್ಬೇಕು, ಅಥವಾ ಏನೋ ಒಂದು ಸರಿ ಹೋಗ್ಬೇಕು, ಇಂಪ್ರೂವ್ ಆಗ್ಬೇಕು, ಅಥವಾ ಏನೋ ಒಂದು ಪ್ರಮೋಷನ್ ಆಗ್ಬೇಕು, ಇನ್ಕ್ರಿಮೆಂಟ್ ಆಗ್ಬೇಕು, ಈ ತರ ಎನಿಥಿಂಗ್ ನಿಮ್ಮ ಗುರಿ ಏನಿದೆ, ವಿಶ್ ಏನಿದೆ, ಅದನ್ನ 5 ವಿಶ್ನ ಬರೀತೀರಾ. ಅಫರ್ಮೇಶನ್ ರೂಪದಲ್ಲಿ ಬರೀತೀರಾ. ಸರಿನಾ? ಕನ್ನಡದಲ್ಲಾದ್ರೂ ಬರೀರಿ, ಇಂಗ್ಲಿಷ್ ಅಲ್ಲಾದ್ರೂ ಬರೀರಿ, ನೋ ಪ್ರಾಬ್ಲಮ್. ಸೊ 1 2 3 4 5 ಬರೀತೀರಾ ಎಲ್ಲರೂ ಕೂಡ. ಸರಿನಾ? ಲೆಟ್ ಸ್ಟಾರ್ಟ್. ಸೊ ನಾನು ಕೂಡ ಬರೀತೀನಿ, ನೀವು ಕೂಡ ಎಲ್ಲರೂ ಬರೆಯಕ್ಕೆ ಶುರು ಮಾಡಿ. ಅಂಡ್ ಬರಿಬೇಕಾದ್ರೆ ಲಾಡ್ ಆಫ್ ಎನರ್ಜಿ, ಲಾಡ್ ಆಫ್ ಫೀಲಿಂಗ್ಸ್, ಹ್ಯಾಪಿನೆಸ್, ಗ್ರಾಟಿಟ್ಯೂಡ್ ಒಂದಿಗೆ ಬರಿತೀರಾ. ಸೊ ಹೆಡಿಂಗ್ ಅಲ್ಲಿ ಈ ತರ ಬರೀತೀರಾ. ಟು ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೆಡಿಂಗ್ ಅಲ್ಲಿ ಈ ರೀತಿ ಬರೀತೀರಾ. 1 2 3 4 5. ಎಲ್ಲೋ ಶೀಟ್ ಇದ್ರು ಆಗತ್ತೆ. ಸರಿನಾ? ಎಲ್ಲೋ ಇಲ್ಲ ಅಂದ್ರೆ ವೈಟ್ ಕೂಡ ನಡೆಯುತ್ತೆ. ಲೈನ್ಸ್ ಇದ್ರು ನಡೆಯುತ್ತೆ. ಮುಂದಕ್ಕೆಲ್ಲ ಪ್ಲೇನ್ ಶೀಟ್ ಇಟ್ಕೊಳ್ಳಿ. ಇವತ್ತು ಲೈನ್ಸ್ ಇರೋ ಶೀಟ್ ಇದ್ರು ನಡೆಯುತ್ತೆ. ರೆಡ್ ಮ್ಯಾನಿಫೆಸ್ಟೇಷನ್ಗೆ ಒಳ್ಳೇದು. ಈಗ ರೆಡ್ ಇಲ್ಲ ಅಂದ್ರೆ ಬ್ಲೂ ನಲ್ಲೂ ಬರೀರಿ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಇಂದ ವಿವಿನ್ ಅಕಾಡೆಮಿ ಗೋಪಿ ಸರ್ ಕ್ಲಾಸ್ ಅಂದ್ರೆ 3 ಕಲರ್ ಪೆನ್ನು, ವೈಟ್ ಶೀಟು ಅಥವಾ ಎಲ್ಲೋ ಶೀಟು, ಕ್ಯಾಂಡಲ್, ಮ್ಯಾಚ್ ಬಾಕ್ಸ್ ಎಲ್ಲ ರೆಡಿ ಇರ್ಬೇಕು. ಯಾವಾಗ್ಲೂ ರೆಡಿ ಇಟ್ಕೊಂಡಿರ್ಬೇಕು. ಕ್ಯಾಮ್ರಾ ಆಫ್ ಆಗಿರೋರು ಕೂಡ ಬರೀತಾ ಇರ್ಬೇಕು. ಕ್ಯಾಮ್ರಾ ಆಫ್ ಆಗಿರೋರು ಕೂಡ ಮಾಡ್ತಿರ್ಬೇಕು.
So 5 wishes, 5 ಸೂಕ್ತ, 6 ಬರೆದ್ರು ಏನ್ ತೊಂದ್ರೆ ಇಲ್ಲ, ಬರ್ಕೊಳ್ಳಿ ಬೇಕಂದ್ರೆ. ಓಕೆ, ಬಟ್ ರೆಗ್ಯುಲರ್ ಆಗಿ 5 ಬರೆಯುವಂಥದ್ದು ನಾವು. ಒಂದ್ ಎಕ್ಸ್ಟ್ರಾ ಆದ್ರೂ ನೋ ಪ್ರಾಬ್ಲಮ್, ಬರ್ಕೊಳ್ಳಿ. ಓಕೆ, ಆದ ನಂತರ ಕೆಳಗಡೆ ಬರೀತೀರಾ ಮತ್ತೊಮ್ಮೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಅದಾದ ನಂತರ ಸೈನ್ ಮಾಡ್ತೀರಾ, ಕಾರ್ನರ್ ಅಲ್ಲಿ ನಿಮ್ಮ ಸಿಗ್ನೇಚರ್ ಹಾಕ್ತೀರಾ. ಮಾಡಿ ಮಾಡಿ ಪ್ರೇಮಲತಾ ಅವ್ರೆ, ಅದೆಲ್ಲ ತಲೆ ಕೆಡಿಸ್ಕೊಬಿಡಿ, ಮಾಡಿ. ರೈಟ್, ಡೋಂಟ್ ವರಿ. ಡನ್, ಬರದ್ರೆಲ್ಲರೂ? ಸೊ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ನಾವು ಎನರ್ಜೈಸ್ ಮಾಡೋಣ, ಚಾರ್ಜ್ ಮಾಡೋಣ. ಸೊ ನೀವು ಬರ್ದಿರ್ತಕ್ಕಂತ ಹಾಳೆ ಹೀಗೆ ಇಟ್ಕೊಳ್ತೀರಾ, ಬರ್ದಿರೋದು ನನ್ ಕಡೆಗಿದೆ, ಈ ರೀತಿ ಇಟ್ಕೊಳ್ತೀನಿ, ಬರ್ದಿರೋದು ನನ್ ಕಡೆಗಿದೆ. ಏನೆಲ್ಲ ಬರ್ದಿದ್ದೀರಾ ಒಂದ್ಸರಿ ಓದ್ಕೊಳ್ಳಿ, ನೋಡ್ಕೊಳ್ಳಿ. ಎಸ್, ಮ್ಯಾರೇಜ್ದು ಬರೀರಿ, ಏನ್ ಬೇಕಾದ್ರು ಬರೀರಿ, ಮ್ಯಾರೇಜು, ಮಗು, ಏನಾದ್ರು ಬೈ ಮಾಡ್ಬೇಕು, ರಿಲೇಶನ್ಶಿಪ್, ಎಲ್ಲದೂ ಬರಿಬೋದು ನೀವು. ಸರಿನಾ? ಏನೆಲ್ಲ ಬರ್ದಿದ್ದೀರಾ ಒಂದ್ಸರಿ ಓದ್ಕೊಳ್ಳಿ, ಫೀಲ್ ಮಾಡಿ, ಆಸ್ ಇಫ್ ಇದು ನಿಮ್ಗೆ ಈಸಿಯಾಗಿ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ ಅನ್ನೋ ರೀತಿ ಫೀಲ್ ಮಾಡಿ. ಆ ಹ್ಯಾಪಿನೆಸ್ ನ ಫೀಲ್ ಮಾಡ್ತಾ ಒಂದ್ಸರಿ ಓದ್ಕೊಳ್ಳಿ. ಎಸ್, ಸೊ ಇವಾಗ ಫೋಲ್ಡ್ ಮಾಡ್ತೀರಾ, ಎಲ್ಲರೂ ನೋಡ್ಕೊಳ್ಳಿ ಹೇಗೆ ಅಂತ ಹೇಳ್ಬಿಟ್ಟು. ಈ ರೀತಿ ಮೇಲ್ಗಡೆಯಿಂದ ನಿಮ್ ಕಡೆಗೆ ಒಂದು ಫೋಲ್ಡ್ ಮಾಡ್ತೀರಾ, ಮೇಲ್ಗಡೆಯಿಂದ ನಿಮ್ ಕಡೆಗೆ ಒಂದು ಫೋಲ್ಡ್ ಮಾಡ್ತೀರಾ, ಟರ್ನ್ ಮಾಡಿ, ಮತ್ತೆ ಮೇಲ್ಗಡೆಯಿಂದ ನಿಮ್ ಕಡೆಗೆ ಇನ್ನೊಂದು ಫೋಲ್ಡ್ ಮಾಡ್ತೀರಾ. ದಟ್ಸ್ ಇಟ್. ಐಲ್ ಶೋ, ರಿಪೀಟ್ ಒನ್ಸ್ ಅಗೇನ್. ಬರ್ದಿರೋದು ನನ್ ಕಡೆಗಿದೆ, ಈ ರೀತಿ ಹೋಲ್ಡ್ ಮಾಡ್ತಾ ಮೇಲ್ಗಡೆಯಿಂದ ನನ್ ಕಡೆಗೆ ಒಂದು ಬಾರಿ ಫೋಲ್ಡ್ ಮಾಡ್ತೀನಿ, ಟರ್ನ್ ಮಾಡಿ ಮೇಲ್ಗಡೆಯಿಂದ ಮತ್ತೆ ಇನ್ನೊಂದು ಬಾರಿ ನನ್ ಕಡೆಗೆ ಫೋಲ್ಡ್ ಮಾಡ್ತೀನಿ. ದಟ್ಸ್ ಇಟ್. ಓಕೆ, ನಾವ್ ಇದ್ರ ಮೇಲೆ ಪ್ರತಿಯೊಬ್ರು ಬರೀರಿ ಒಂದು ಸಿಂಬಲ್. ಏನ್ ಸಿಂಬಲ್ ಬರಿಬೇಕು? ಇನ್ಫಿನಿಟಿ ಸಿಂಬಲ್. 8, ಸ್ಲೀಪಿಂಗ್ 8, ಮಲ್ಗಿರೋ ನಂಬರ್ 8, ಸ್ಲೀಪಿಂಗ್ 8, ಇನ್ಫಿನಿಟಿ ಸಿಂಬಲ್ ಬರೀತೀರಾ? ಎಸ್, ಇನ್ಫಿನಿಟಿ ಸಿಂಬಲ್. ಅದರ ಕೆಳಗಡೆ ಬರೀರಿ ಎಸ್, ಮನಿ ಸ್ಟಕ್ ಆಗಿರೋದ್ರ ಬಗ್ಗೆನೂ ಬರೀಬಹುದು, ತೇಜಸ್ವಿನಿ ಅವರೇ ಬರೀರಿ. ಅದ್ರ ಕೆಳಗಡೆ ಬರೀರಿ, ಅದರ ಕೆಳಗಡೆ ಬರೀರಿ 1176, 1176. ಡನ್. ಈಗ ಇದನ್ನ ಚಾರ್ಜ್ ಮಾಡೋಣ, ಎನರ್ಜೈಸ್ ಮಾಡೋಣ ಸ್ನೇಹಿತರೆ. ಪ್ರತಿಯೊಬ್ಬರು ದೀಪ, ಕ್ಯಾಂಡಲ್ ಏನಿದೆ ಹಚ್ಕೊಳ್ಳಿ. ಅಂಡ್ ಸ್ಟೂಡೆಂಟ್ಸ್ ಎಲ್ಲರೂ ಯಾರ್ಯಾರ ಹತ್ರ ಯಂತ್ರಗಳಿದೆ, ನಿಮ್ಮ ಲಕ್ ಯಂತ್ರ, ಮನಿ ಯಂತ್ರ ಅಥವಾ ಬೇರೆ ಯಂತ್ರಗಳು ಯಾವುದೇ ಇರ್ಬೋದು, ಜೊತೆಗೆ ಕ್ರಿಸ್ಟಲ್ಸ್ ಇರ್ಬೋದು ನಿಮ್ಮ ಹತ್ರ, ಸ್ಫಟಿಕ ಅಥವಾ ಬೇರೆ ಅಮೆಥಿಸ್ಟ್ ಅಥವಾ ಬೇರೆ ಕ್ರಿಸ್ಟಲ್ಸ್ ಇರ್ಬೋದು, ಆರ್ ಎನಿ ಹೀಲಿಂಗ್ ವಸ್ತುಗಳು, ಅದನ್ನ ಕ್ಲೆನ್ಸ್ ಮಾಡಿ ಎನರ್ಜೈಸ್ ಮಾಡ್ಲಿಕ್ಕೆ ಇವಾಗ ರೈಟ್ ಟೈಮ್. ಇವಾಗ ಎಸ್, ಅದು ಬರಿಬಹುದು ಶಿವಾನಿ ಅವರೇ, ಅದನ್ನು ಬರಿಬಹುದು, ನೋ ಪ್ರಾಬ್ಲಮ್. ಓಕೆ, ನೆನ್ಪಿಟ್ಕೊಳಕ್ ಈಸಿ, 1176. ಓಕೆ, 1176. ಇದು ಕೂಡ ನಿಮ್ಮ ವಿಶ್ ಮ್ಯಾನಿಫೆಸ್ಟೇಷನ್. ಡನ್. ದೀಪ ಹಚ್ಕೊಳ್ಳಿ, ಕ್ಯಾಂಡಲ್ ಹಚ್ಕೊಳ್ಳಿ. ಪ್ರತಿಯೊಬ್ರು ದೀಪ ಅಥವಾ ಕ್ಯಾಂಡಲ್ ಹಚ್ಕೊಳ್ಳಿ.
ಎಸ್, ಪೈರೈಟ್ ಇಟ್ಕೋಬಹುದು, ಪೈರೈಟ್ ಕೂಡ ಎನರ್ಜೈಸ್ ಮಾಡ್ಬೋದು. CD ಮಾರ್ಕರ್ ಅದು ಬರಿಬಹುದು. ಎಸ್, ಬರಿಬಹುದು. ಡನ್. ಈಗ ಲೆಟ್ ಅಸ್ ಎನರ್ಜೈಸ್. ಸೊ ಪ್ರತಿಯೊಬ್ರು ಬರ್ದಿರೋ ಆ ಹಾಳೆನ ತಗೊಳ್ತೀರಾ, ಹೋಲ್ಡ್ ಇಟ್ ಇನ್ ಯುವರ್ ಹ್ಯಾಂಡ್. ನಿಮ್ಮ 2 ಹಸ್ತಗಳಲ್ಲಿ ಇಟ್ಕೊಳ್ತೀರಾ. ಪ್ರತಿಯೊಬ್ರು 2 ಹಸ್ತಗಳಲ್ಲಿ ನೀವು ಬರ್ದಿರ್ತಕ್ಕಂಥ ಹಾಳೆನ ಇಟ್ಕೊಳ್ತೀರಾ. ಕಣ್ ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ. ಫೋಕಸ್ ಪೂರ ನಿಮ್ಮ ಕಡೆಗೆ, ನಿಮ್ಮ ಎನರ್ಜಿಯ ಕಡೆಗೆ, ಪ್ರೆಸೆಂಟ್ ಮೂಮೆಂಟ್ ತಗೊಂಡ್ ಬನ್ನಿ. ಕಣ್ ಮುಂದೆ ನಿಮ್ಮ ಮಾತಾ ಪಿತಾ, ನಿಮ್ಮ ಗುರುಗಳು, ನಿಮ್ಮ ದೇವರು, ಇಷ್ಟ ದೇವರು, ಮನೆ ದೇವರು, ಕುಲ ದೇವರು ಎಲ್ಲರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ ನ ಸಲ್ಲಿಸಿ. ಪ್ರೇ ಮಾಡ್ಕೊಳ್ಳಿ. ನಿಮ್ಮ ಹಿರಿಯರನ್ನ, ಪೂರ್ವಜರನ್ನ, ನಿಮ್ಮ ಗುರುಗಳನ್ನ ಎಲ್ಲರೂ ಪ್ರೇ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ವಿಶಸ್ ಏನಿದೆ, ನಿಮ್ಮ ಎಲ್ಲ ಏನು ಗುರಿಗಳು, ಡಿಸೈರ್ಸ್ ಇದೆ, ಇದೆಲ್ಲವೂ ತುಂಬಾ ಸುಲಭವಾಗಿ, ಈಸಿಯಾಗಿ ಅಚೀವ್ ಆಗೋ ತರ ಬ್ಲೆಸ್ಸಿಂಗ್ಸ್ ಕೊಡಿ, ಆಶೀರ್ವಾದ ಮಾಡಿ. ಯಾವುದೇ ಅಡೆತಡೆಗಳೆಲ್ಲವನ್ನ ನಿವಾರಿಸಿ ಕ್ಲಿಯರ್ ಮಾಡಿ ಅಂತ ಹೇಳಿ ಪ್ರೇ ಮಾಡ್ಕೊಳ್ಳಿ. ಬ್ಲೆಸ್ಸಿಂಗ್ಸ್ ನ ಪಡ್ಕೊಳ್ಳಿ. ಪ್ರೇ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರು, ನಂಬಿರ್ತಕ್ಕಂಥ ದೇವರನ್ನ, ಯೂನಿವರ್ಸ್ ಹತ್ರ ಪ್ರೇ ಮಾಡ್ಕೊಳ್ಳಿ. ಹೇಳ್ಕೊಳ್ಳಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಈ ಎಲ್ಲ ವಿಷಯಸ್ ನನಗೆ ತುಂಬಾ ಈಸಿಯಾಗಿ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ರೇಟ್ಫುಲ್. ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ಇಮ್ಯಾಜಿನ್ ಮಾಡಿ ಕಣ್ಮುಂದೆ ನಿಮ್ಮ ಎಲ್ಲ ವಿಷಯಸ್ ಅಚೀವ್ ಆಗ್ತಾ ಇರೋದನ್ನ, ಆಗಿರೋದನ್ನ, ಆ ಒಂದು ಸಿಚುಯೇಷನ್ ನ ಇಮ್ಯಾಜಿನ್ ಮಾಡಿ. ಯಾವ ತರ ಅಚೀವ್ ಆದಾಗ ಖುಷಿ ಫೀಲ್ ಮಾಡ್ತಾ ಇದ್ದೀರಾ, ಸಕ್ಸಸ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಖುಷಿಯನ್ನ ಹಂಚ್ಕೊಳ್ತಾ ಇದ್ದೀರಾ. ಎಲ್ಲರೂ ನಿಮಗೆ ವಿಶ್ ಮಾಡ್ತಾ ಇದಾರೆ, ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದಾರೆ. ಇಮ್ಯಾಜಿನ್ ಮಾಡಿ ಆ ಸಿಚುಯೇಷನ್ ನ, ಫೀಲ್ ಮಾಡಿ ಆ ಹ್ಯಾಪಿನೆಸ್ ನ, ಎನರ್ಜಿನ, ಆ ಒಂದು ಫೀಲಿಂಗ್ಸ್ ನ ಫೀಲ್ ಮಾಡ್ತಾ ಹಸ್ತಗಳ ಮುಖಾಂತರ ನಿಮ್ಮ ವಿಶ್ ಲೆಟರ್ಗೆ ಎನರ್ಜಿ ಕೊಡಿ. ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೈ ಡಿಯರ್ ಯೂನಿವರ್ಸ್. ಎಲ್ಲ ನನಗೆ ತುಂಬಾ ಈಸಿಯಾಗಿ ಅಚೀವ್ ಆಗಿದೆ, ಅಚೀವ್ ಆಗೋ ತರ ಮಾಡಿದಿರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಿಶ್ ಲೆಟರ್ನ ಹಗ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಎನರ್ಜಿ ಕೊಡಿ, ಪ್ರೀತಿ ಕೊಡಿ, ಲವ್ ಕೊಡಿ, ಕಿಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಕೀಪ್ ಇಟ್ ಡೌನ್. ಕೆಳಗಡೆ ಇಟ್ಬಿಡಿ. ಯಾರ ಹತ್ರ ಎಲ್ಲ ಕ್ರಿಸ್ಟಲ್ಸ್, ಯಂತ್ರಗಳೆಲ್ಲ ಇದೆ ಅದನ್ನೆಲ್ಲ ಚಾರ್ಜ್ ಮಾಡ್ಕೊಳ್ಳಿ. ಅಂಡ್ ಯಾರ ಹತ್ರ ಇಲ್ಲ, ಜಸ್ಟ್ ಟೇಕ್ ದ ವಾಟರ್ ಬಾಟಲ್, ನೀರ್ ಬಾಟಲ್ ತಗೊಳ್ಳಿ, ಕೈಯಲ್ಲಿ ಇಟ್ಕೊಳ್ಳಿ. ವಾಟರ್ ಬಾಟಲ್ ತಗೊಳ್ಳಿ, ಕೈಯಲ್ಲಿ ಇಟ್ಕೊಳ್ಳಿ. ಮತ್ತೊಮ್ಮೆ ಕಣ್ಮುಚ್ಕೊಂಡು ನಿಮ್ಮ ವಿಷಸ್ನೆಲ್ಲ ನೆನಪಿಸ್ಕೊಳ್ತಾ, ಹೇಳ್ಕೊಳ್ತಾ ನೀರಿಗೆ ಎನರ್ಜಿ ಕೊಡಿ, ಚಾರ್ಜ್ ಮಾಡಿ, ವಾಟರ್ನ ಚಾರ್ಜ್ ಮಾಡಿ. ಅಂಡ್ ಯಾರ್ಯಾರ ಹತ್ರ ಎಲ್ಲ ಕ್ರಿಸ್ಟಲ್ಸ್, ಯಂತ್ರಗಳೆಲ್ಲ ಇದೆ ಇದನ್ನ ಚಾರ್ಜ್ ಮಾಡ್ಕೊಳ್ಳಿ. Thank you, thank you, thank you universe. Thank you for all these blessings. ಎಲ್ಲ ನನಗೆ ವಿಷಸ್ ಎಲ್ಲ ಈಸಿಯಾಗಿ ಅಚೀವ್ ಆಗೋ ತರ ಮಾಡಿದಿರಾ.
ತುಂಬಾನೇ ಖುಷಿ ಆಗ್ತಾ ಇದೆ, ತುಂಬಾನೇ ಫೀಲ್ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಸ್ತಗಳ ಮುಖಾಂತರ ಎನರ್ಜಿ ಕೊಡಿ, ಚಾರ್ಜ್ ಮಾಡಿ, ನೀರಿಗೆ ಎನರ್ಜಿ ಕೊಡಿ, ಗ್ರಾಟಿಟ್ಯೂಡ್ ನ ಸಲ್ಲಿಸಿ. ಎಸ್, ಕೀಪ್ ದ ಬಾಟಲ್, ಕೀಪ್ ದ ಬಾಟಲ್. ಈಗ ಟೇಕ್ ದ ಬೌಲ್ ಅಥವಾ ತಟ್ಟೆ ಏನಿದೆ ತಗೊಳ್ಳಿ, ವಿತ್ ದ ಹೋಲ್ಡರ್ ಸಹಾಯದಿಂದ ನಿಮ್ಮ ವಿಶ್ ಲೆಟರ್ ಏನಿದೆ, ವಿಶ್ ಲೆಟರ್ ನೀವು ಬರ್ದಿರ್ತಕ್ಕಂಥ ವಿಶ್ ಲೆಟರ್ ಏನಿದೆ ಹೋಲ್ಡ್ ಮಾಡ್ತೀರಾ. ಅಂಡ್ ಇದನ್ನ ಬರ್ನ್ ಮಾಡ್ತೀರಾ. ಬರ್ನ್ ಮಾಡಿ ಅದರ ಬೂದಿ ಆಶಸ್ ಎಲ್ಲ ತಟ್ಟೆ ಒಳಗಡೆ ಬೀಳೋ ತರ ಅಥವಾ ಬೌಲ್ ಒಳಗಡೆ ಬೀಳೋ ತರ ಬರ್ನ್ ಮಾಡ್ತೀರಾ. ಎಸ್, ಚಿಕ್ಕ ಬೌಲ್ ಎಲ್ಲ ಇಟ್ಕೋಬೇಡಿ. ನೆಕ್ಸ್ಟ್ ಟೈಮ್ ಇಂದ ದೊಡ್ಡ ತಟ್ಟೆ ಇಟ್ಕೊಳ್ಳಿ. ಎಕ್ಸ್ಪೀರಿಯನ್ಸ್. ಓಕೆ, ಡೋಂಟ್ ಕೀಪ್ ಅ ಸ್ಮಾಲ್ ಬೌಲ್. ಚಿಕ್ಕ ಬೌಲ್ ಎಲ್ಲ ಇಟ್ಕೋಬೇಡಿ, ದೊಡ್ಡ ಒಂದು ತಟ್ಟೆನ ಇಟ್ಕೊಳ್ಳಿ. ಈ ರೀತಿ ದೊಡ್ಡ ತಟ್ಟೆ ಇಟ್ಕೊಳ್ಳಿ, ಈಸಿ ಆಗುತ್ತೆ. ಓಕೆ, ಡನ್. ಈಗ ಬರ್ನ್ ಆದ್ಮೇಲೆ ಆಶಸ್ ಎಲ್ಲ ತಟ್ಟೆ ಒಳಗಡೆ ಬಿದ್ದಿದೆ. ಸೊ ಇದನ್ನ ಇವಾಗ ರೈಟ್ ನೌ ಎಲ್ಲರೂ ಆಚೆ ಹೋಗೋಣ. ಬಾಲ್ಕನಿ ಅಥವಾ ಟೆರೆಸ್ಗೆ ಹೋಗ್ಬಿಟ್ಟು ಆಕಾಶವನ್ನ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್, ಎಲ್ಲ ನನಗೆ ವಿಷಸ್ ಅಚೀವ್ ಆಗಿದೆ, ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್ ಅಂತ ಹೇಳ್ಬಿಟ್ಟು ಈ ಆಶಸ್ನೆಲ್ಲ ಬ್ಲೋ ಮಾಡಿ ಆಕಾಶಕ್ಕೆ, ಯೂನಿವರ್ಸ್ಗೆ ತಲುಪಿಸಿ. ಅಲ್ಲೇ ನಿಂತ್ಕೊಂಡು 30 ಸೆಕೆಂಡ್ ಪ್ರೇ ಮಾಡ್ಕೊಳ್ಳಿ. ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ, ಗ್ರಾಟಿಟ್ಯೂಡ್ ಕೊಡಿ. 30 ಸೆಕೆಂಡ್ಸ್ ಕಣ್ ಮುಚ್ಕೊಂಡು ಪ್ರೇ ಮಾಡ್ಕೊಂಡು ಆಮೇಲೆ ವಾಪಸ್ ಬನ್ನಿ. ಓಕೆ, ಪ್ರತಿಯೊಬ್ರು ರೈಟ್ ನಾವು ಎಲ್ಲರೂ ಹೋಗ್ತೀರಾ ಆಚೆ, ಬಾಲ್ಕನಿ ಅಥವಾ ಟೆರೆಸ್ಗೆ ಹೋಗ್ತೀರಾ. ಆಕಾಶವನ್ನ ನೋಡ್ತಾ ಥ್ಯಾಂಕ್ ಯು ಹೇಳ್ತಾ ಬ್ಲೋ ಮಾಡಿ. ಆಶಸ್ ಎಲ್ಲ ಆಕಾಶಕ್ಕೆ, ಯೂನಿವರ್ಸ್ಗೆ ತಲುಪೋ ತರ ಬ್ಲೋ ಮಾಡ್ಬಿಟ್ಟು 30 ಸೆಕೆಂಡ್ಸ್ ಕಣ್ ಮುಚ್ಕೊಂಡು ದೆನ್ ವಾಪಸ್ ಬನ್ನಿ ಎಲ್ಲರೂ. ನಾನು ಕೂಡ ಮಾಡಿ ಬರ್ತೀನಿ. ಕಮ್ ಬ್ಯಾಕ್. ದೀಪ ಹಾಗೆ ಇರ್ಲಿ, ದೀಪ ಆರ್ಸಕ್ ಹೋಗ್ಬೇಡಿ, ದೀಪ ಹಾಗೆ ಇರ್ಲಿ. ಎಸ್, ಡನ್. ಕ್ಯಾಮ್ರಾ ಆನ್ ಆಗಿರೋರು ಬಂದಿದ್ದೀರಾ ಅಂದ್ರೆ ಕಾಣಿಸ್ತಾ ಇದ್ದೀರಾ. ಕ್ಯಾಮ್ರಾ ಆಫ್ ಆಗಿರೋರು ಐ ಡೋಂಟ್ ನೋ ನೀವು ಬಂದಿದ್ದೀರಾ ಇಲ್ವಾ ಗೊತ್ತಿಲ್ಲ. ಸೊ ಇಫ್ ಯು ಆರ್ ಡನ್, ಚಾಟ್ ಬಾಕ್ಸ್ ಅಲ್ಲಿ ಡನ್ ಅಥವಾ ಡಿ ಅಂತ ಹಾಕಿ, ಸೊ ದಟ್ ಐ ವಿಲ್ ಗೆಟ್ ಟು ನೋ ವಾಪಸ್ ಬಂದಿದ್ದೀರಾ ಆಯ್ತು ಅಂತ.
Wow. So nice. 60% ಪ್ಲಸ್ ಎಲ್ಲರೂ ಕ್ಯಾಮ್ರಾ ಆನ್ ಮಾಡಿ ಮಾಡ್ತಾ ಇದ್ದೀರಾ. ಅಂಡ್ ಮಿಕ್ಕಿದ 40% ಪೀಪಲ್ ಐ ಡೋಂಟ್ ನೋ ಯಾಕೆ ಕ್ಯಾಮ್ರಾ ಆಫ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ಈಗ ಧ್ಯಾನಕ್ಕೆ ಕ್ಯಾಮ್ರಾ ಆನ್ ಮಾಡಿ ಸೊ ದಟ್ ಎನರ್ಜಿ ಪಡಿತೀರಾ, ಸರಿನಾ? ಎನರ್ಜಿ ಪಡಿತೀರಾ. ಕ್ಯಾಮ್ರಾ ಆನ್ ಮಾಡಿ ಧ್ಯಾನವನ್ನ ಮಾಡಿ. Okay, so let's do a beautiful, amazing manifestation meditation na ಮಾಡೋಣ, ಮಂತ್ರ ಮೆಡಿಟೇಷನ್ ನ ಮಾಡೋಣ. ಸ್ನೇಹಿತರೆ, ನೀವು ಒಬ್ಬರೇ ಧ್ಯಾನ ಮಾಡೋಕ್ಕೂನು, ಹುಣ್ಣಿಮೆ ಅಥವಾ ಅಮಾವಾಸ್ಯೆಯಲ್ಲಿ ಧ್ಯಾನ ಮಾಡೋಕ್ಕೂನು 10 ಪಟ್ಟು ಎನರ್ಜಿ ಸಿಗುತ್ತೆ ನಿಮಗೆ. ಮಾಮೂಲಿ ದಿನ ಮಾಡೋಕ್ಕೂನು ಹುಣ್ಣಿಮೆ ಅಮಾವಾಸ್ಯೆ ದಿನ ಮಾಡೋಕ್ಕೆ ತುಂಬಾ 10 ಪಟ್ಟು ಎನರ್ಜಿ ಸಿಗುತ್ತೆ. ಅದೇ ನೀವು ಒಟ್ಟಿಗೆ ಒಂದು ಸತ್ಸಂಗದಲ್ಲಿ ಅಥವಾ ಈ ತರ ಕಮ್ಯುನಿಟಿನಲ್ಲಿ, ಪಾಸಿಟಿವ್ ಪೀಪಲ್ ನ ಕಮ್ಯುನಿಟಿಯಲ್ಲಿ ಗುರುಗಳ ಜೊತೆ 700-750 ಜನ ಒಟ್ಟಿಗೆ ಧ್ಯಾನ ಮಾಡಿದಾಗ 100 ಪಟ್ಟು ಎನರ್ಜಿ ಸಿಗುತ್ತೆ ನಿಮಗೆ. ಸೊ ದಟ್ ಈಸ್ ವೈ ಪ್ರತಿಯೊಬ್ರು ಈ ಮೆಡಿಟೇಷನ್ ಅಂತೂ ಬ್ಯೂಟಿಫುಲ್ ಆಗಿ ಮಾಡಿ. ಅದು ಸಾಧ್ಯ ಆದ್ರೆ ಕ್ಯಾಮ್ರಾ ಆನ್ ಮಾಡಿ. ಓಕೆ, ಸೊ ಲೆಟ್ಸ್ ಡೂ ಇಟ್. ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್. ಹಾಸ್ತದಲ್ಲಿ ಮುದ್ರೆ ಇಟ್ಕೊಳ್ಳಿ. ಮಂಡಿ ಮೇಲೆ ಕೈ ಇಟ್ಕೊಳ್ಳಿ. ಬೆನ್ನ ನೇರ ಇಟ್ಕೊಳ್ಳಿ. ಶೋಲ್ಡರ್ ರಿಲ್ಯಾಕ್ಸ್. ತಲೆನ ಸ್ವಲ್ಪ ಮೇಲೆತ್ತೀರಾ. 30 ಡಿಗ್ರಿ ಆಂಗಲ್ ಅಲ್ಲಿ ಸ್ವಲ್ಪ ಮೇಲೆತ್ತೀರಾ. ಎಸ್. ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಕೊಳ್ಳಿ. ನೋ ಮೂಮೆಂಟ್ಸ್, ನೋ ಬಾಡಿ ಮೂಮೆಂಟ್ಸ್. ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗ್ತೀರಾ. ಕಣ್ಮುಂದೆ ವಿಜುವಲೈಸ್ ಮಾಡ್ತಾ ಹೋಗ್ತೀರಾ ನಿಮ್ಮ ವಿಶಸ್ ಎಲ್ಲ ಅಚೀವ್ ಆಗ್ತಾ ಇರೋದನ್ನ, ವಿತ್ ಮ್ಯೂಸಿಕ್, ವಿತ್ ಮೆಡಿಟೇಷನ್. ಪ್ರತಿಯೊಬ್ರು ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗ್ತೀರಾ. ಓಕೆ, ಎಸ್. ಸೊ ಕ್ಲೋಸ್ ಯುವರ್ ಐಸ್, ಆಲ್ ಆಫ್ ಯು. ಪ್ರತಿಯೊಬ್ರು ಕಣ್ ಮುಚ್ಕೊಳ್ಳಿ. 2 ಹಸ್ತಗಳನ್ನು ಮುದ್ರೆ ಇಟ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಇಮ್ಯಾಜಿನ್ ಮಾಡ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ, ಮೆಡಿಟೇಟ್ ಮಾಡ್ತಾ ಹೋಗಿ. जटाजूटसमायुक्ते लोलजिह्वान्तकारिणि द्रुतबुद्धिकरे देवी त्राहि मां शरणागतम्। क्रोधधारिणी
लभते मोक्षं धनार्थी लभते धनम् विद्यार्थी लभते विद्यां विद्यां तर्कव्याकरणादिकम् इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते। दाने तथा भये यं इदं पठति स्तोत्रं शुभं तस्य न संशयः। ಡೀಪ್ ಇನ್ಹೇಲ್ ಮಾಡ್ತಾ ಎರಡೂ ಕೈನ ಮೇಲೆತ್ತಿ, ರೇಸ್ ಯುವರ್ ಹ್ಯಾಂಡ್ಸ್, ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಆಗಿ, ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ ಹೇಳ್ಕೊಳ್ಳಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದು ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಆಗಿ ಕೂಡ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್. ಡೀಪ್ ಇನ್ಹೇಲ್ ಮಾಡ್ತಾ ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಫಿಂಗರ್ಸ್ ಮುಖಾಂತರ. ರೀಚಾರ್ಜ್ ಮಾಡ್ಕೊಳ್ಳಿ ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ. ಪಡ್ಕೊಳ್ಳಿ ಯೂನಿವರ್ಸ್ ಇಂದ ಬೇಕಾಗಿರ್ತಕ್ಕಂಥ ಎಲ್ಲ ಸೊಲ್ಯೂಷನ್ನ, ಐಡಿಯಾಸ್ನ, ಅವಕಾಶಗಳನ್ನ, ಆಲ್ ದ ಬ್ಲೆಸ್ಸಿಂಗ್ಸ್ನ ಪ್ರತಿಯೊಂದನ್ನು ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಎರಡೂ ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ಳಿ, ಫೀಲ್ ಮಾಡಿ. ನಿಮ್ಮ ಎರಡೂ ಹಸ್ತಗಳಲ್ಲಿ ಒಂದು ಬ್ರೈಟ್ ಗೋಲ್ಡನ್ ಕಲರ್ ಎನರ್ಜಿನ ಫೀಲ್ ಮಾಡಿ. ಈ ಎರಡು ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಅಲ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ರಿಚುವಲ್ಗೆ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ನಿಮ್ಮ ಕಣ್ಣು ಮುಖಕ್ಕೆ
ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ slowly and gently open your eyes. Listen. ಈಗ ಏನ್ ನೀರ್ ಬಾಟಲ್ ಇದೆಯಲ್ವಾ ಅದನ್ನ ಚಾರ್ಜ್ ಮಾಡಿದೀರಾ. ಸೊ ಆ ಬಾಟಲ್ ಇಂದ ಅರ್ಧ ಬಾಟಲ್ ನೀರು ಇವಾಗ ಕುಡಿತೀರಾ ನೀವು. ಇನ್ ಅರ್ಧ ಬಾಟಲ್ ನೀರು ಉಳಿಸ್ಕೊಳ್ಳಿ. ಸೆಷನ್ ಮುಗಿದ್ಮೇಲಿಂದ ಆ ಅರ್ಧ ಬಾಟಲ್ ನೀರನ್ನ ಗಿಡಕ್ಕೆ ಹಾಕ್ತೀರಾ. ಯಾವ್ದಾದ್ರು ಮನೆಯಲ್ಲಿ ಅಥವಾ ಮನೆ ಹತ್ರ ಆಚೆ ಬೆಳೀತಾ ಇರ್ತಕ್ಕಂತ ಗಿಡ, ತುಳಸಿ ಗಿಡ, ಯಾವ್ದಾದ್ರು ಗಿಡಕ್ಕೆ ಹಾಕಿ. ಸೊ ನೀವು ಚಾರ್ಜ್ ಮಾಡಿರೋ ವಾಟರ್, ನಿಮ್ಮ ಗುರಿಗಳು, ನಿಮ್ಮ ವಿಷಸ್ ಅಂದ್ರೆ ಚಾರ್ಜ್ ಮಾಡಿರೋ ವಾಟರ್, ಅರ್ಧ ನೀರ್ ನೀವು ಕುಡಿತೀರಾ. ನಿಮ್ಮಲ್ಲಿ ಆ ಗೋಲ್ ವಿಷಸ್ ಬೆಳೀತಾ ಅಚೀವ್ ಆಗತ್ತೆ. ಗಿಡ ಬೆಳೀತಾ ಬೆಳೀತಾ ನಿಮ್ಮ ಗೋಲು ವಿಷಸ್ ಕೂಡ ಬೆಳೆದು ಅದು ಅಚೀವ್ ಆಗತ್ತೆ. ಸೊ ಅರ್ಧ ಬಾಟಲ್ ನೀವು ಕುಡಿರಿ ಇವಾಗ, ಇನ್ನು ಅರ್ಧ ಬಾಟಲ್ ಉಳಿಸ್ಕೊಳ್ಳಿ. ಸೆಷನ್ ನಂತರ ಗಿಡಕ್ಕೆ ಹಾಕಿ. Done? Drink water. Yes. ಅರ್ಧ ಬಾಟಲ್ ನೀರು ಉಳಿಸ್ಕೊಳ್ಳಿ. ಯಾವ್ದಾದ್ರು ಗಿಡಕ್ಕೆ ಹಾಕಿ, 2-3 ಗಿಡಕ್ಕೆ ಬೇಕಾದ್ರೂ ಹಾಕಿ, ಒಂದೇ ಗಿಡಕ್ಕೆ ಹಾಕ್ಬೇಕಂತೇನಿಲ್ಲ. ಬೆಳೀತಾ ಇರೋ ಒಳ್ಳೆ ಗಿಡಕ್ಕೆ ನೀರನ್ನ ಹಾಕಿ. ಈಗ ಸೆಷನ್ ಮುಗಿದ್ಮೇಲಿಂದ ಡನ್. ಸೂಪರ್. ಸೊ ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? Full energy ಇತ್ತು sir, full energy. ಚೆನ್ನಾಗಿದೆ ಗುರುಗಳೇ. Full energy sir. Wonderful energy. Triple station ಗುರುಜಿ. Energy ಗುರುಗಳೇ. Energy ಗುರುಗಳೇ. ಧನ್ಯವಾದಗಳು ಗುರುಗಳೇ. Thank you so much. ನೀವು ಎನರ್ಜಿ ಸರ್. ಗುರುಜಿ ಅವರಿಗೆ ಖುಷಿ ಆಯ್ತು ಗುರುಗಳೇ. ಥ್ಯಾಂಕ್ ಯು. ಎಸ್, ಈಗ ದೀಪ ಆರಿಸ್ಬೋದು ನೀವು. ದೀಪ ಬಾಯಲ್ಲಿ ಆರಿಸ್ಬೇಡಿ, ಕೈಯಲ್ಲಿ ಆರಿಸಿ, ಸರಿನಾ? ಈಗ ದೀಪ ಆರಿಸ್ಕೋಬಹುದು. ಡನ್. ಸೊ ನೀರನ್ನ ಗಿಡಕ್ಕೆ ಹಾಕಿ, ಅರ್ಧ ಬಾಟಲ್ ನೀರೇನಿದೆ ಗಿಡಕ್ಕೆ ಹಾಕಿ. ಲೆಟ್ ದಟ್ ವಾಟರ್, ನೀರು, ಗಿಡ ಬೆಳೀತಾ ಅದು ಅಚೀವ್ ಆಗಿ, ನಿಮ್ಮ ಗೋಲ್ಸ್ ಎಲ್ಲ ಅಚೀವ್ ಆಗ್ಲಿ. ಈಗ ಜಸ್ಟ್ ಲಿವ್ ಇಟ್. ನೀವೇನೆಲ್ಲ ವಿಷಸ್ ನ ಬರ್ದು ಈಗ ಮ್ಯಾನಿಫೆಸ್ಟ್ ಮಾಡಿದೀರಾ, ನಂಬಿಕೆಯಿಂದ ಬಿಟ್ಬಿಡಿ. ಅದ್ರ ಪಾಡಿಗೆ ಅದು ವರ್ಕ್ ಆಗತ್ತೆ. ಬಟ್ ನೀವ್ ಎಫರ್ಟ್ ಹಾಕಿ, ಅದಕ್ಕೆ ನೀವ್ ಎಫರ್ಟ್ ಹಾಕ್ಬೇಕು. ಎಫರ್ಟ್ ಅಂತೂ ಹಾಕಿ. ಬಟ್ ಯಾವಾಗ ಆಗತ್ತೆ, ಹೆಂಗಾಗತ್ತೆ, ಏನು, ಇದೆಲ್ಲ ಯೋಚನೆ ಮಾಡಬೇಡಿ. ಜಸ್ಟ್ ಲಿವ್ ಇಟ್ ಟು ದ ಯೂನಿವರ್ಸ್. ಯೂನಿವರ್ಸ್ ಕೆಲಸ ಅದನ್ನ ಅಚೀವ್ ಮಾಡ್ಸೋದು, ಅಟ್ರಾಕ್ಟ್ ಮಾಡೋದು, ಅದು ಯೂನಿವರ್ಸ್ ನ ಕೆಲಸ. ಇವಾಗ ನಿಮ್ ಕೆಲಸ ಏನಿದ್ರು ಆಕ್ಷನ್ ಮಾಡೋದಷ್ಟೇ ನಿಮ್ ಕೆಲಸ, ರೈಟ್? ಸೊ ಆಕ್ಷನ್ ಮಾಡ್ತಾ ಹೋಗಿ, ರಿಸಲ್ಟ್ ತಂತಾನೆ ನಿಮ್ಗೆ ಅಚೀವ್ ಆಗತ್ತೆ, ಬರುತ್ತೆ. ಓಕೆ, ಡನ್, ನೈಸ್. ಸೊ ಯಾರು ಮಿಸ್ ಮಾಡಿದ್ರೆ, ಇನ್ ಕೇಸ್ ಈ ಲೈವ್ ಸೆಷನ್ ಮಿಸ್ ಮಾಡಿದ್ರೆ, ಯು ಕ್ಯಾನ್ ವಾಚ್ ದ ರಿಪ್ಲೈ ವಿಡಿಯೋ ಬರುತ್ತೆ. ಇವಾಗ ಯೂಟ್ಯೂಬ್ ಅಲ್ಲಿ ಬರುತ್ತೆ, ನೋಡಿ ನೀವು ಮತ್ತೆ. ಈಗ ರಾತ್ರಿನೇ ಮಾಡ್ಬೋದು, ಬೆಳಗ್ಗೆ ಮಾಡ್ಬೋದು, 24 ಗಂಟೆಲಿ ಮಾಡಿ ಕಂಪ್ಲೀಟ್ ಮಾಡಿ. ಸೊ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ, ಕಾಪಿ ಮಾಡ್ಕೊಳ್ಳಿ. ಅದರಲ್ಲಿ ಸೋಷಿಯಲ್ ಮೀಡಿಯಾನ ಲಿಂಕ್ಸ್ ಇದೆ, ಅದರಲ್ಲಿ ಯೂಟ್ಯೂಬ್ ಲಿಂಕ್ ಕೂಡ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ವಾಟ್ಸಪ್ ಚಾನೆಲ್ ಲಿಂಕ್ ಇದೆ, ಅದು ಫಾಲೋ ಮಾಡಿ. ಅದರಲ್ಲಿ ನಿಮ್ಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಕಾಪಿ ಮಾಡ್ಕೊಳ್ಳಿ. ರೈಟ್ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಅಮೇಝಿಂಗ್ ಟೈಮ್. ಹ್ಯಾಪಿ ಫೆಸ್ಟಿವಲ್ ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಬೇವು ಬೆಲ್ಲ ತಿನ್ನಿ. ಅಂಡ್ ಎಲ್ಲ ಹ್ಯಾಪಿನೆಸ್, ಸಕ್ಸಸ್, ಗ್ರೋತ್ ಎಲ್ಲ ಸಿಗ್ಲಿ ನಿಮ್ಗೆಲ್ಲರಿಗೂ. ನನ್ನ ಕಡೆಯಿಂದ, ನಮ್ಮ ಕಮ್ಯುನಿಟಿ ಕಡೆಯಿಂದ ಎಲ್ಲರಿಗೂ ಬ್ಲೆಸ್ಸಿಂಗ್ಸ್ ಇದೆ. ಲೆಟ್ ದಿಸ್ ಫೆಸ್ಟಿವಲ್ ಬ್ರಿಂಗ್ ಯು ಲಾಟ್ ಆಫ್ ಸಕ್ಸಸ್, ಗ್ರೋತ್ ಅಂಡ್ ಹ್ಯಾಪಿನೆಸ್.
ಥ್ಯಾಂಕ್ ಯು. ಹ್ಯಾಪಿ ನೈಟ್. ಶುಭರಾತ್ರಿ. Thank you so much, Happy sir. night, sir. Thank you. Thank you, sir. Thank you so much. Happy Ugadi, Guruji. Thank you so much. Ugadi. Thank you. Thank you so much. ಯುಗಾದಿ ಗುರುಗಳೇ, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೊ ಮಚ್. ಸೆಲೆಬ್ರೇಟ್ ಮಾಡಿ, ಹೊಸ ಬಟ್ಟೆ ಹಾಕೊಳ್ಳಿ, ಹೋಳಿಗೆ ತಿನ್ನಿ, ಮಜಾ ಮಾಡಿ. ಸಂಡೇ ಬೇರೆ ಇದೆ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ನೈಟ್.